ನೀವು ರಾಘು ಏನೋ ಮಾಡ್ತಿದ್ಯಾ? ಬಿಡ ತರುಣ್ ಅವ್ರೆ ತಡಿಬಿಡಿ. ಕೋಪ್ದಲ್ಲಿ ಗಾಡಿಗೆ ಯಾಕೆ ಹೊಡಿತೀರಾ? ಅಲ್ಲಿ ಕಲ್ಲಿದೆಯಲ್ಲ ಅದು ಕೊಡಿರಿ, ಇಲ್ಲ ಮರ ಕೊಡಿ, ಇಲ್ಲ ಅಲ್ಲಿ ಗಾಡಿ ಕಾಣ್ತಾ ಇದೆಯಾ ಅದಕ್ಕೆ ಹೋಗಿ ತಲೆ ಚಚ್ಕೊ, ಅವಾಗ ಸರಿ ಹೋಗುತ್ತಲ್ವಾ? ಇಲ್ಲ ರಾಮಾಚಾರಿ ಅವ್ರೆ, ಆದ್ರೆ ಸರಿ ಹೋಗುತ್ತಾ? ಸರಿ ಹೋಗಲ್ಲ ತಾನೆ. ಹಾ ನಾಗಾರ್ಜುನ್, ತುಳಸಿ, ಝಾನ್ಸಿ ಕಂಡೀಷನ್ ಇವಾಗ ಹೇಗಿದೆ? ಡಾಕ್ಟರ್ ಏನಂದ್ರು? ಅವಳೇನೋ ಹುಷಾರಾಗ್ತಿದ್ದಾಳೆ ನಾಗಾರ್ಜುನ್, ಆದ್ರೆ ಅಪ್ಪನ ಮನಸ್ಥಿತಿನೇ ಹದ್ಗೆಡ್ತಾ ಇದೆ. ತುಳಸಿ, ಏನ್ ಹೇಳ್ತಾ ಇದೀಯಾ? ಮಾವನ್ಗೇನಾಯ್ತು? ಅವ್ರಿಗೇನಾದ್ರೂ? ಅವ್ರಿಗೇನಾಗುತ್ತೆ? ಏನೂ ಆಗಿಲ್ಲ, ಆದ್ರೆ ಅವ್ರ ಬುದ್ಧಿ ಇದೆಯಲ್ಲ ಅದು ಬೇರೆನೆ ಯೋಚನೆ ಮಾಡ್ತಾ ಇದೆ. ಅಂದ್ರೆ ಇವಾಗ ಆ ಝಾನ್ಸಿ ಹುಷಾರ್ ಹಾಕ್ತಿದ್ದಾಗೆ ರಾಘು ಜೊತೆ ಬದುಕ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅವ್ರ ಮಾತ್ರ ಅಲ್ಲ ತುಳಸಿ, ಒಳ್ಳೆ ಮನ್ಸಿರೋ ಯಾರೇ ಆದ್ರೂ ಅದನ್ನೇ ಬಯಸ್. ಬೇರೆ ಯಾರಾದ್ರೂ ಯಾಕೆ? ಈ ಕ್ಷಣದಲ್ಲಿ ನಾನು ಕೂಡ ಅದನ್ನೇ ಬಯಸ್ತಾ ಇದ್ದೀನಿ. ತುಳಸಿ, ನಾನ್ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಇಷ್ಟೆಲ್ಲ ಅಡೆತಡೆಗಳನ್ನ ದಾಟಿ ಇವಾಗ ಏನೋ ಎಲ್ಲ ಒಳ್ಳೇದಾಗ ಒಂದು ಹಂತಕ್ಕೆ ಬಂದು ತಲುಪಿದಾಗ ನೀನು ಮತ್ತೆ ನಿನ್ನ ಬುದ್ಧಿನ ಉಪಯೋಗಿಸಿ ಅವ್ರಿಬ್ರ ದೂರ ಮಾಡೋಕೆ ಪ್ರಯತ್ನ ಮಾಡಬೇಡ ತುಳಸಿ. ತುಳಸಿ, ನೀನು ಒಬ್ಳು ಹೆಣ್ಣು, ಇನ್ನೊಂದು ಹೆಣ್ಣಿಗೆ ಕೆಟ್ಟದನ್ನ ಬಯಸ್ಬೇಡ. ಅವಳು ಇಷ್ಟಪಟ್ಟವನ ಜೊತೆ ಅವಳು ಬದುಕಲಿ, ಹಾಗೆ ಹಾರೈಸು ನೀನು. ತುಳಸಿ, ಮನುಷ್ಯ ಅಂದ್ಮೇಲೆ ತಪ್ಪ ಮೇಲೆ ತಪ್ಪನ್ನೇ ಮಾಡ್ತಾ ಇರಬಾರ್ದು. ಇನ್ನು ಮುಂದಾದ್ರೂ ನಿನ್ನನ್ನ ನಿಂತ್ಕೋ, ಖಂಡಿತ ನೀನು ಮಾಡಿರೋ ಎಲ್ಲಾ ಪಾಪಗಳು ಕಳಿಯುತ್ತೆ. ಇಷ್ಟೆಲ್ಲ ಆದ್ಮೇಲೂ ನೀನು ಮತ್ತೆ ಅವ್ರನ್ನ ದೂರ ಮಾಡ್ಲೇಬೇಕು ಅಂತ ಹೊರಟ್ರೆ ಅದು ನಿನ್ನ ಮುಟ್ಟಾಳತನ ಆಗತ್ತೆ. ಜೊತೆಗೆ ಈಗ ನಿಂಗೆ ಸಿಕ್ಕಿರೋ ಪ್ರೀತಿ ಕೂಡ ಕಳ್ಕೋಬೇಕಾಗತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಇನ್ನು ಮುಂದೆ ನಿನ್ನ ಬೇರೆ ಯಾವ ಆಟಗಳು ನಡೆಯಲ್ಲ. ಮುಂದೆ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ತಾತ ಝಾನ್ಸಿ ಮೇಡಮ್ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ, ನೀವು ಬಂದಿಲ್ಲ. ನೋಡಿ, ನಿಮ್ಮ ಮೊಮ್ಮಗಳಿಗೆ ಈಗ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಬರ್ತಾ ಇದೆ. ಇಂಥ ಟೈಮಲ್ಲಿ ಅವ್ರಿಗೆ ಇಷ್ಟ ಆದವರು ಅವ್ರ ಮುಂದೆ ಹೋದ್ರೆ ಖಂಡಿತ ಬೇಗ ಚೇತರಿಸ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಬೇಗ ಹೋಗಿ ಮಾತಾಡ್ಸೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಮೊದಲು ನೀನು ಹೋಗಿ ಮಾತಾಡ್ಸಪ್ಪ, ಯಾಕೆಂದ್ರೆ ಅವಳಿಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಬಂದು ಓಡಾಡಿದ್ದೆ ನೀನೇಪ್ಪ. ನೀನು ಹೋದ್ರೆ ಅವಳಿಗೆ ಸಂತೋಷ ಆಗ್ಬೋದು. ಹೋಗು, ಮಾತಾಡ್ಸ ಹೋಗು. ಹಾ ತಾತ. ನೀನ್ ಒಳಗ್ ಹೋಗ್ಬಾರ್ದು, ಮತ್ತೆ ನಮ್ ಝಾನ್ಸಿ ಲೈಫ್ ಅಲ್ಲಿ ಎಂಟರ್ ಆಗ್ಬಾರ್ದು. ಅಂಡರ್ಸ್ಟ್ಯಾಂಡ್? ತುಳಸಿ, ಏನ್ ಮಾತಾಡ್ತಾ ಇದೆಯಮ್ಮ? ಹೂನಪ್ಪ, ಇವನಿಂದ ನಮ್ ಝಾನ್ಸಿ ಜೀವನ ಹಾಳಾಗಿರೋದು ಸಾಕು. ಇವತ್ತು ನಮ್ ಝಾನ್ಸಿ ಒಳಗಡೆ ಆ ಪರಿಸ್ಥಿತಿಯಲ್ಲಿ ಇದ್ದಾಳೆ, ಅವಳಿಗಿಂತ ಗತಿ ಬಂದಿದೆ ಅಂದ್ರೆ ಅದಕ್ಕೆ ಇವನೇ ಕಾರಣ. ಇವತ್ ನೀನ್ ನನಗ್ ಬೈದ್ರು ಪರವಾಗಿಲ್ಲ, ನಾನಂತೂ ಇವನ್ನ ಒಳಗಡೆ ಹೋಗೋದಕ್ ಬಿಡಲ್ಲ. ಮೇಡಮ್ ನೋಡಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಝಾನ್ಸಿಗೆ ರಾಘು ಜೀವ ಅನ್ನೋದನ್ನ ಮರೆತು ಮಾತಾಡ್ತಾ ಇದ್ದೀರಾ. ಝಾನ್ಸಿ ಪ್ರಾಣ ಕಾಪಾಡಕ್ಕಾಗಲ್ಲ ಅಂತ ಎಲ್ರೂ ಕೈ ಚೆಲ್ ಕೂತಾಗ ಅವಳ ಪ್ರಾಣ ಕಾಪಾಡ್ತೀನಿ ಅಂತ ಸಂಕಲ್ಪ ಮಾಡಿ ಪ್ರಯತ್ನ ಮಾಡಿ ಫಲ ಪಡ್ಕೊಂಡ್ ಬಂದಿರೋ ಗಂಡನ್ನೇ ನೋಡಕ್ ಬಿಡಲ್ಲ ಅಂದ್ರೆ ಏನರ್ಥ? ಮಿಸ್ಟರ್, ಇದು ನಮ್ಮನೆ ವಿಷಯ, ನೀನ್ ಇಂಟರ್ಫಿಯರ್ ಆಗ್ಬೇಡ. ಸರಿ ಮೇಡಮ್, ಇರ್ಬೋದು, ನಿಮ್ಮನೆ ವಿಷಯನೇ, ಆದ್ರೆ ಇದು ತಂಗಿ ಜೀವನದ ಪ್ರಶ್ನೆ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ರಾಘುನ ತಂಗಿನ ಯಾರ ಕೈಲೂ ದೂರ ಮಾಡಕ್ ಇನ್ ಮುಂದೆ ಸಾಧ್ಯ ಇಲ್ಲ. ಏಯ್, ನನಗ್ ನಿನ್ನ ಉಪದೇಶ ಅಗತ್ಯ ಇಲ್ಲ. ತುಳಸಿ, ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ಯಾ? ಯಾರ ಜೊತೆ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ತಾ ಇದ್ಯಾ? ನಿಗಾ ಇಟ್ಕೊಂಡು ಮಾತಾಡು. ಸಾರಿ ಅಪ್ಪ, ನಾನ್ ಮಾತಾಡ್ತಾ ಇರೋದು ನಿಮಗ್ ತಪ್ಪು ಅನಿಸ್ಬೋದು, ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಇಂಟೆನ್ಷನ್. ಇವನಿಂದ ಇದುವರೆಗೂ ನಮ್ ಝಾನ್ಸಿಗೆ ಒಳ್ಳೇದ್ ಏನೂ ಆಗಿಲ್ಲ, ಬರೀ ಕೆಟ್ಟದೇ ಆಗಿರೋದು. ಅದಕ್ಕೆ ನಾನಂತೂ ಇವನ್ನ ಒಳಗಡೆ ಹೋಗೋದಕ್ಕೆ ಬಿಡಲ್ಲ. ತುಳಸಿ, ನಂಗೆ ಸಿಟ್ಟು ಬರ್ಸ್ಬೇಡ ನೀನು. ತಾತ ಒಂದ್ ನಿಮಿಷ, ನಾನ್ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನನ್ನನ್ನ ಒಳಗಡೆ ಬಿಡಲ್ಲ ಅನ್ನೋದಕ್ಕೆ ನೀವ್ ಯಾರ್ರಿ?
ನಾನು ನನ್ನ ಹೆಂಡತಿನ ನೋಡೋಕ್ ಹೋಗೋದನ್ನ ತಡೆಯೋ ಅಧಿಕಾರ ನಿಮಗೆ ಯಾರಿಗೆ ಕೊಟ್ಟಿದ್ದು? ಅಯ್ಯೋ ಸಾಕು! ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಇನ್ನೂ ಮುಗ್ದಿಲ್ಲ, ಅದು ಮುಗಿಯೋದು ಇಲ್ಲ. ಯಾವತ್ತಿದ್ರು ಝಾನ್ಸಿ ಮೇಡಮ್ ನನ್ನ ಹೆಂಡತಿ, ನಾನು ಅವ್ರ ಗಂಡನೇ. ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇನ್ನು ಮುಂದೆ ಆ ದೇವರೇ ಬಂದ್ರು ನಮ್ಮಿಬ್ರನ್ನ ದೂರ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಅದೇ ಫ್ಯಾಮಿಲಿಗೋಸ್ಕರ ನನ್ನ ಪ್ರಾಣ ತೆಗಿತೀನಿ ಹೊರತು ನಿನ್ನಂತ ಹೆಮ್ಮರಿಗೆ ನಾನ್ ತಾಳಿ ಕಟ್ಟಲ್ಲ. ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಳೋದಕ್ಕೆ ನಿನಗೆ ಯಾವ ಅರ್ಹತೆ ಇದೆ? ನನ್ನ ತಂಗಿ ಬದುಕು ಬೀದಿಗೆ ಬರದೆ ಆದ್ರೆ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ತೀನಿ. ನೋ, ಏನಾಯ್ತು ಅನಿತಾ? ಇನ್ನು ಏನಾಗ್ಬೇಕಮ್ಮ? ನಿಮ್ ಕಣ್ ಮುಂದೆ ಆಗಿದ್ದ ಅವಮಾನ ಸಾಕಾಗಲ್ವಾ? ಪುಟ್ಟ, ಹಳೆ ಗಾಯನ ಒರೆಸ್ತಾನೆ ಇದ್ರೆ ವಾಸಿ ಆಗಲ್ಲಮ್ಮ, ರಕ್ತಾನೆ ಬರೋದು. ಹಳೆ ನೆನಪಿನ ಜೊತೆ ಹೋದ್ರೆ ಹೊಸ ದಾರಿ ಕಾಣೋದಿಲ್ಲ, ಕತ್ಲದ ಪ್ರಪಂಚಕ್ಕೆ ಹೋಗ್ಬೇಕಾಗತ್ತೆ. ಅದನ್ನೆಲ್ಲ ಮರ್ತು ಬದುಕೋದಕ್ ನೋಡೆ. ಹೇಗ್ ಮರ್ತು ಮುಂದೆ ಸಾಗ್ಲಿ? ಕಣ್ಣು ಬಿಟ್ರು, ಕಣ್ಣು ಮುಚ್ಚಿದ್ರು, ಕಣ್ಣು ಮುಂದೆ ಅದೇ ಬರ್ತಾ ಇದೆ. ಹಾಗಿರ್ಬೇಕಾದ್ರೆ ನಾನ್ ಹೇಗ್ ಯೋಚನೆ ಮಾಡ್ದೆ ಇರ್ಲಿ? ಆಗಿದ್ದಾಗೋಯ್ತು. ಈಗ ಅದನ್ನೇ ನೆನಪು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಳಾಗೋಗೋದು ನಿನ್ನ ಆರೋಗ್ಯ ಕಣಮ್ಮ. ನನ್ ಮಾತ್ ಕೇಳು ಪುಟ, ಅದನ್ನೆಲ್ಲ ಮರ್ತು ಬಿಡು. ಯಾವ್ದನ್ ಮರಿ ಅಂತ ಹೇಳ್ತಿದ್ಯಪ್ಪ? ಅವ್ನ್ ನನಗ್ ಹೊಡೆದಿದ್ದನ್ ಮರಿಬೇಕಾ ಅಥವಾ ಕೈಗ್ ಸಿಕ್ಕಿದ್ ಎಸ್ತದನ್ ಮರಿಬೇಕಾ? ಇಲ್ಲ ಮದ್ವೆ ಮಂಟಪಕ್ ಬಂದು ನಾಡ್ಕ ಆಡಿದ್ದನ್ ಮರಿಬೇಕಾ? ಹೇಳು, ಯಾವ್ದನ್ ಮರಿಲಿ? ನೋಡು ಅನಿತಾ, ಯಾವ ನೆನಪುಗಳು ನಮ್ ಸಂತೋಷನ ಕಿತ್ಕೊಳ್ಳುತ್ತೋ, ಯಾವ ನೆನಪುಗಳು ನಮ್ ಮನ್ಸಿಗೆ ನೆಮ್ಮದಿ ಕೊಡಲ್ವೋ ಅವನ್ನೆಲ್ಲ ಮರಿಬೇಕಣೆ. ಆಲ್ ರೈಟ್, ಆಲ್ ರೈಟ್, ನೀವ್ ಹೇಳ್ದಂಗ್ ಬೇಕಾರೆ ನಾನು ಅದನ್ನೆಲ್ಲ ಮರ್ತೋಗ್ತೀನಿ. ಆದ್ರೆ ಅವನು ನೀನು ಒಂದು ಹೆಣ್ಣ ಅಂತ ಕೇಳಿದ್ನಲ್ಲ, ಅದನ್ನ ಮರೆಯಕ್ ಸಾಧ್ಯ ಇಲ್ಲ. ಯಾಕೆ ಯಾಕೆ ನನ್ ಹೆಣ್ಣಲ್ವಾ ಅಮ್ಮ? ನನ್ನನ್ನೇ ಹೆಣ್ಣು ಕುಲಕ್ಕೆ ಅವಮಾನ ಅಂದ್ಮೇಲೆ ಆ ರೀತಿ ಏನಾದ್ರೂ ಮಾಡಿ ತೋರಿಸ್ಬೇಕು ಅಲ್ವಾಪ್ಪ? ಅದಕ್ಕೆ ಏನ್ ಮಾಡಕ್ಕಾಗುತ್ತಾನಿ? ಅವನಿಗೆ ಅವನ ಜೀವನದಲ್ಲಿ ಯಾವ ಹೆಣ್ಣು ಸಿಗ್ಬಾರ್ದು, ಅದ್ರಲ್ಲೂ ಆ ಝಾನ್ಸಿ ಅಂತೂ ಸಿಗ್ಲೇಬಾರ್ದು. ಯಾಕೆಂದ್ರೆ ಅವಳಿಗೋಸ್ಕರನೇ ತಾನೆ ಅವನ್ ನನ್ನ ಬಿಟ್ಟು ಹೋಗಿದ್ದು, ಅವಳಿಗೋಸ್ಕರನೇ ತಾನೆ ನನ್ನ ಮೇಲೆ ಕೈ ಮಾಡಿದ್ದು, ಪ್ರಶ್ನೆ ಮಾಡಿದ್ದು. ಅಂದ್ಮೇಲೆ ಅವಳೇ ಅವನಿಗೆ ಸಿಗಲ್ಲ ಅಂದ್ರೆ? ಬೇಡ ಅನಿತಾ, ನಿನ್ ಹೆತ್ತವರಾಗಿ ನಾವ್ ಹೇಳ್ತಾ ಇದೀವಿ, ಈ ಕೋಪ ದ್ವೇಷ ಯಾವ್ದು ಒಳ್ಳೇದಲ್ಲ ಕಣೆ. ಹಠ ದ್ವೇಷ ಸಾಧಿಸೋದ್ರಿಂದ ಹಾಳಾಗೋಗೋದು ನಿನ್ ಜೀವನನೇ ಕಣಮ್ಮ. ಐ ಡೋಂಟ್ ಕೇರ್ ಅಪ್ಪ. ನನ್ ದ್ವೇಷಕ್ಕೆ ನಾನೇ ಬಲಿಯಾದ್ರೂ ಪರವಾಗಿಲ್ಲ, ಆದ್ರೆ ಅವರಿಬ್ರು ಜೀವನನ ಬಲಿ ತಗೊಳ್ದೆ ನಾನ್ ಬಿಡೋದಿಲ್ಲ. ಬೇಡ ಅನಿ, ಇಷ್ಟೆಲ್ಲ ಆದ್ಮೇಲೂ ನೀನ್ ಈ ರೀತಿ ದ್ವೇಷ ಸಾಧಿಸೋದ್ ಬೇಕಾ? ನೀವಲ್ಲ, ಆ ದೇವ್ರೇ ಇಳಿದು ಬಂದ್ರು ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ಆ ಝಾನ್ಸಿ ರಾಗು ಒಂದಾಗೋಕೆ ನಾನ್ ಬಿಡೋಲ್ಲ. ಡಾಕ್ಟರ್, ಆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರುತ್ತಲ್ವಾ? ಅದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದವರಲ್ಲಿ ಕೆಲವರಿಗೆ ನೆನಪು ಜಸ್ಟ್ 1 ಗಂಟೆಲೇ ವಾಪಸ್ ಬಂದಿದೆ, ಕೆಲವರಿಗೆ ದಿನಗಳು, ಮತ್ತೆ ಕೆಲವರಿಗೆ ತಿಂಗಳು, ವರ್ಷಗಳೇ, ಹೀಗೆ ಹಾಗೇ ಕೆಲವರಿಗೆ ನೆನಪು ವಾಪಸ್ಸೇ ಬಂದಿಲ್ಲ. ಸೊ ಈಗಲೇ ಏನು ಹೇಳೋದಕ್ಕಾಗಲ್ಲ. ಅಲ್ಲ ಡಾಕ್ಟರ್, ಈಗ ಅವ್ರಿಗೆ ಮತ್ತೆ ನೆನಪುಗಳನ್ನ
ಬರ್ಸೋದ್ ಹೇಗೆ? ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಕೆಲವರಿಗೆ ಕೆಲವು ವ್ಯಕ್ತಿನ ನೋಡಿದಾಗ ನೆನಪಾಗತ್ತೆ, ಕೆಲವೊಂದು ಜಾಗಗಳನ್ನು ನೋಡಿದಾಗ್ಲೂ ನೆನಪು ಬರ್ಬೋದು. ಪರ್ಟಿಕ್ಯುಲರ್ ಆಗಿ ಹೀಗೆ ಆಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಡಾಕ್ಟ್ರೆ, ಅವಳ ಜೀವನದಲ್ಲಿ ಅವಳು ಮರ್ತು ಹೋಗಿದ್ದಾಳಲ್ಲ, ಆ ದಿನಗಳೇ ಬಹಳ ಮುಖ್ಯವಾದ್ದು. ಅಂದ್ರೆ ಅವಳು ಮದುವೆ ಆಗಿದ್ದು, ಅವಳು ಬದಲಾಗಿದ್ದು, ಇದೆಲ್ಲ ಒಂದ್ ವೇಳೆ ಅವಳ ಮದುವೆ ಬಗ್ಗೆ ಮಾತಾಡಿದ್ರೆ ಅವಳಿಗೆ ಮತ್ತೆ ಎಲ್ಲ ನೆನ್ಪು ಬರ್ಬೋದಾ? ಆಗುತ್ತೆ ಅಂತಾನೂ ಹೇಳಕ್ಕಾಗಲ್ಲ, ಹಾಗೆ ಆಗಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಬಟ್ ಪ್ರಯತ್ನ ಅಂತೂ ಮಾಡ್ಬೋದು. ನಾನು ಈಗಲೇ ಆಕೆನ್ ಮಾತಾಡಿಸ್ತೀನಿ. ಸರ್, ಸದ್ಯದ ಪರಿಸ್ಥಿತಿಲಿ ಬೇಡ. ಇನ್ನು 4-5 ಡೇಸು ಈ ಥರದ ಪ್ರಯತ್ನ ಯಾರೂ ಮಾಡೋದು ಬೇಡ. ಸ್ವಲ್ಪ ತಾಳ್ಮೆಯಿಂದ ಇರಿ. ಅಲ್ಲಿವರೆಗೂ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಅಬ್ಸರ್ವೇಷನ್ ಅಲ್ಲಿ ಇಡೋಣ. ಅವಾಗ್ಲೂ ಅವ್ರಿಗೆ ನೆನಪು ಬರಲಿಲ್ಲ ಅಂದ್ರೆ ಅವಾಗ ಯೋಚನೆ ಮಾಡಿದ್ರಾಯ್ತು. ಅವರು ಮರ್ತೋಗಿರೋ ನೆನಪುಗಳನ್ನ ತರಿಸೋ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಆಗುತ್ತೆ. ಮಿಕ್ಕಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ಇವಾಗ ಹೇಗೆ ಅನಿಸ್ತಾ ಇದೆ? ನಾಟ್ ಬ್ಯಾಡ್ ಡಾಕ್ಟರ್. ಈ ಕ್ಷಣದಿಂದನೇ ನೀವು ಆಸೆ ಪಟ್ಟ ಬದುಕು ನಿಂತಾಗತ್ತೆ ಮೇಡಮ್. ಹೂ ಆರ್ ಯು? ನನ್ನ ಆಕ್ಸಿಡೆಂಟ್ ಮಾಡ್ದವನ ಇಲ್ಲ ನನ್ನ ಕಾಪಾಡ್ದವನ? ರಾಘು, ಏನೋ ಮಾಡ್ತಿದ್ಯಾ? ತರುಣ, ತರುಣ್ ಅವ್ರೆ, ತಡಿಬಿಡಿ. ಕೋಪದಲ್ಲಿ ಗಾಡಿಗೆ ಯಾಕೆ ಹೊಡಿತೀರಾ? ಅಲ್ಲಿ ಕಲ್ಲಿದೆಯಲ್ಲ, ಅದು ಕೊಡಿರಿ. ಇಲ್ಲ ಮರ ಕೊಡಿ, ಇಲ್ಲ ಅಲ್ಲಿ ಗಾಡಿ ಕಾಣ್ತಾ ಇದೆಯಾ, ಅದಕ್ಕೋಗಿ ತಲೆ ಚಚ್ಕೊ. ಅವಾಗ ಸರಿ ಹೋಗುತ್ತಲ್ವಾ? ಇಲ್ಲ ರಾಮಾಚಾರಿ ಅವ್ರೆ, ಆದ್ರೆ ಸರಿ ಹೋಗುತ್ತಾ? ಸರಿ ಹೋಗಲ್ಲ ತಾನೆ. ಮತ್ ಯಾಕೆ ಇಷ್ಟು ಹತಾಶೆಗೊಳಗಾಗಿದ್ಯಾ? ಇವಾಗ ನನಗೆ ಉಳಿದಿರೋದು ನಿರಾಶೆ ಹತಾಶೆ ಮಾತ್ರ ಅಲ್ವಾ?